ಆ ಸ್ವಭಾವಕ್ಕೆ ಅನುಗುಣವಾಗಿ ಕೃಷ್ಣ ಹೇಗೆ ಕ್ಲಾಸಿಫೈ ಮಾಡಿದ್ದಾನೆ, ಇದು ಜಾಗತಿಕವಾಗಿ ಎಲ್ಲರಿಗೂ ಅಪ್ಲಿಕೇಬಲ್, ಇದೊಂದು ಸೈನ್ಸ್, ಅದು ಹೇಳಿದರೆ ಒಪ್ಪಿತ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ನಾವು ಹುಟ್ಟುತ್ತಾ ಎಲ್ಲರೂ ಹಾಲೇ ಆಗಿರ್ತೇನೆ ಅಂದರೆ ನಮ್ಮ ಜೀವನ ಅಲ್ಲಿಗೆ ಮುಕ್ತಾಯ. ಹಾಲಾಗಲ್ಲ ಅಂತ ಅರ್ಪಿಸಿಕೊಂಡ್ರೆ ಇನ್ನೊಂದು ಹುಳಿ ಪದಾರ್ಥಕ್ಕೆ ನಾವು ಮೊಸರು, ಹಾಲಿಗಿಂತ ರುಚಿಯಾಗ್ತೇವೆ, ಇನ್ನಷ್ಟು ದಿನ ಬಾಳಿಕೆ ಬರ್ತೇವೆ. ಮೊಸರೇ ಆಗಿ ಉಳಿತೀನಿ, ನಾನು ಮೊಸರಾಗಿದ್ದೀನಿ ಸಾಕು ಅಂತ ಗರ್ವಕ್ಕೆ ಒಳಗಾದರೆ, ನಾವು ಯಾರಿಗೂ ಒಪ್ಪಿಸಿಕೊಳ್ಳದೆ ಇದ್ದರೆ ಮೊಸರು ವಾಸನೆ ಬಂದು ಇಲ್ಲವಾಗ್ತದೆ. ಒಂದು ದಿನ ಅದು ಕೂಡ ತನ್ನನ್ನು ಮಥನಕ್ಕೆ ಒಪ್ಪಿಸಿಕೊಂಡರೆ ಅದರೊಳಗಿನ ಕ್ರೀಮ್ ಭಾಗ ಬೆಣ್ಣೆ ಆಗ್ತೀವಿ. ಓಹೋ, ಬೆಣ್ಣೆ ಆಗಿದ್ದೀವಿ, ನನ್ನಷ್ಟು ಬೆಣ್ಣೆ ಮಾರ್ಧವ ಮೃದು, ನನ್ನಷ್ಟು ರುಚಿ ಇನ್ಯಾರು ಅಂತ ಕೂತ್ರೆ ಎರಡನೇ ದಿನಕ್ಕೆ ಬೆಣ್ಣೆ ವಾಸನೆ, ಯಾರಿಗೂ ತಿನ್ನಕ್ಕಾಗಲ್ಲ. ಬೆಣ್ಣೆ ಕೂಡ ತನ್ನನ್ನು ಅಗ್ನಿಗೆ ಅರ್ಪಿಸಿಕೊಂಡರೆ ಆ ಅಗ್ನಿಯ ಕಾವಿನಲ್ಲಿ ತಾನು ಕುದಿದು ಕುದಿದು ತುಪ್ಪವಾದರೆ ಆ ಬಳಿಕ ಬೆಳಗುವ ಬೆಳಕು. ಇದು ಪ್ರೋಸೆಸ್, ಇದು ಮನುಷ್ಯನ ಇವಾಲ್ವ್ ಆಗುವ ರೀತಿ ಕೂಡ. ಇದನ್ನು ನೀವು ಕ್ಲಾಸಿಫಿಕೇಶನ್ ಆಫ್ ವರ್ಣ ಅಂತ ನೋಡಿದಾಗ ಎವ್ರಿಬಡಿ ಈಸ್ ಬಾರ್ನ್ ವಿತ್ ಪ್ರಿಮಿಟಿವ್ ಕ್ವಾಲಿಟೀಸ್. ಯು ಬಿಕಮ್ ಸಮಥಿಂಗ್. ನೀನು ಆಮೇಲೆ ಏನೋ ಆಗ್ತಿ, ನೀನು ಹುಟ್ಟುತ್ತಾ ನಿನಗೆ ಎಲ್ಲವೂ ಇರುವುದಿಲ್ಲ. ಅದಕ್ಕೆ ಅವನು ಹೇಳಿದ್ದು ಪಾಪಯೋನಯ, ಯಾರು? ವೈಶ್ಯಾಸ್ತಥಾ ಶೂದ್ರ ಸ್ತ್ರೀಯೋ. ಕೃಷ್ಣ ಸ್ತ್ರೀ ವೈಶ್ಯ ಶೂದ್ರ ಪ್ರಿಮಿಟಿವ್. ಪ್ರಾರಂಭದಲ್ಲಿ ಹುಟ್ಟುವಾಗ ನಾವೆಲ್ಲರೂ ಹೆಣ್ಣು, ಜಗದ ಎಲ್ಲರಿಗೂ ಗಂಡ ಅವನೊಬ್ಬನೇ, ನಾವೆಲ್ಲ ಹೆಣ್ಣು. ಯು ಬಿಕಮ್ ಸಮಥಿಂಗ್, ಯು ಬಿಕಮ್ ಹಿಮ್, ನೀನು ಅವನಾಗ್ತಿ. ಇದರ ಹಿಂದೆ ದೊಡ್ಡ ಸೈನ್ಸ್ ಇದೆ. ಇದು ಅಧ್ಯಾತ್ಮ ವಿಜ್ಞಾನ. ಇದು ತಿಳಿಯದೆ ಮಾತಾಡುವವರು, ಸಾಮಾಜಿಕ ವಿಜ್ಞಾನ ಅಂತ ಮಾತಾಡುವವರಿಗೆ